ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರಾತ್ಮನ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಪ್ರೀತಿಗಾಗಿ ಸತತ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ಈ ದಿವಸ ಕೂಡ ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲೂ ಹೇರಳವಾಗಿಯೂ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕೀರ್ತನೆ ಭಾಗ 1. ದೇವರ ನಾಮಕ್ಕೆ ಸ್ತೋತ್ರ. ಈ ವಚನದ ಕಡೆಗೆ ಹೋಗೋಣ. ಕೀರ್ತನೆ ಅಂದ್ರೆ ಏನಪ್ಪ ಅಂದ್ರೆ ಹಾಡು. ಅಂದ್ರೆ ದೇವರು ಮಾಡಿದಂತ ಅದ್ಭುತ ಕಾರ್ಯಗಳನ್ನ, ಪ್ರತಿಯೊಂದು ಕಾರ್ಯಗಳನ್ನ ಆದಿಯಿಂದ ಅಂತ್ಯದವರೆಗೆ ದಾವೀದರಸರು ಮತ್ತೆ ಇನ್ನೊಂದೆರಡು ಸಹೋದರರು ಸೇರ್ಕೊಂಡು ಆ ಹಾಡಿನ ಮೂಲಕ ದೇವರನ್ನ ವರ್ಣಿಸಿದ್ದು, ದೇವರಿಗೊಂದು ಕೃತಜ್ಞತೆ ಸಲ್ಲಿಸಿದ್ದು, ಧನ್ಯವಾದ ಸಲ್ಲಿಸಿದ್ದು, ಅದು ಮತ್ತೆ ನಮ್ಮ ಜೀವಿತಕ್ಕೂ ಕೂಡ ದೇವರ ವಿಷಯವನ್ನ ಹಾಡಿನ ಮೂಲಕ. ಇದು ಅನೇಕ ವಿಷಯಗಳನ್ನು ಕೂಡ ಇವತ್ತು ನಾವು ಉದಾಹರಣೆಗೆ ಭಕ್ತ ಕನಕದಾಸರು ಇರ್ಬೋದು, ಪುರಂದರದಾಸರು ಇರ್ಬೋದು, ಮತ್ತೆ ಇನ್ನು ಬಹಳ ಅನೇಕ ಕವಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಹಾಡಿನ ಮೂಲಕ ಕೂಡ ಸರ್ವ ಸೃಷ್ಟಿಗತ ದೇವರನ್ನ ಕೊಂಡಾಡಿದ್ದಾರೆ. ಹಾಗೆ ಇವತ್ತು ಅದನ್ನು ನಾವು ತಿಳಿದುಕೊಳ್ಳುವಂಥದ್ದು ಬೈಬಲಿನಲ್ಲಿ. ಹಾಗೆ ಈಗ 1ನೇ ಕೀರ್ತನೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ನೋಡಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 3 ವಿಷಯಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಅಂದರೆ, ದೇವರು ಈಗ ನಮಗೆ ದರ್ಶನ ಕೊಡಕ್ಕೆ ಮೊದಲು, ಉದಾಹರಣೆಗೆ ಈಗ ನನಗೆ ದೇವರನ್ನ ಇತರರ ಮೂಲಕ ತಿಳಿಯಪಡಿಸಲಿಕ್ಕೆ ಮೊದಲು ನಾನು ಕೂಡ ಒಂದು ದುಷ್ಟನಾಗಿದ್ದೆ ಅನೇಕ ರೀತಿಯಲ್ಲಿ. 2024ನೇ ವರ್ಷ ಮಾರ್ಚ್ 1ರಿಂದ ಇಲ್ಲಿವರೆಗೆ ಕೇಳುತ್ತಾ ಬರುವಾಗ ನಾನು ಕೂಡ ಒಂದು ದುಷ್ಟನಾಗಿದ್ದೆ ನನ್ನ ಸಾಕ್ಷಿಯಲ್ಲಿ. ಆಮೇಲೆ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಅಂಥವರ ಆಲೋಚನೆಯಂತೆ ನಡೆಯಬಾರದು. ಅಂಥವ್ರ ಆಲೋಚನೆಯಂತೆ ನಡೆದ್ರೆ ಖಂಡಿತವಾಗಿ ಏನಾಗ್ತದೆ, ನಾವು ಮತ್ತೆ ಹಿಂದಿನ ಪರಿಸ್ಥಿತಿಗೆ ಹೋದರೆ ದೇವರು ನಮ್ಮನ್ನ ಪಾಪದಿಂದ ಮೇಲೆ ಎತ್ತಬೇಕು ಅಂತೇಳಿ ಯೋಚನೆ ಮಾಡಿ ಮತ್ತು ನಾವು ಅವರ ಸಂಘ ಮಾಡಿದ್ರೆ ನಾವು ಕೆಟ್ಟು ಹೋಗ್ತೇವೆ. ಬಹಳ ಕಷ್ಟ, ಸಂಕಟ, ದುಃಖ, ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ದುಷ್ಟರ ಆಲೋಚನೆ ಇದು ದೇವರನ್ನು ಅರಿಯದವರಂತೂ ಗೊತ್ತಿಲ್ಲ. ದೇವರು ಯಾರು ದುಷ್ಟರು, ಯಾವುದು ಸರಿ, ಯಾವುದು ತಪ್ಪು, ಅದರ ಅನೇಕರಿಗೆ ಗೊತ್ತಿದೆ. ಎಲ್ಲ ಧರ್ಮಗಳಲ್ಲಿಯೂ ಗ್ರಂಥಗಳಲ್ಲಿ ಕೂಡ ಅದನ್ನು ಓದಿ ತಿಳಿದುಕೊಂಡಿದ್ದಾರೆ. ಆದ್ರೆ ಅವರು ಲೋಕದ ವಿಷಯ, ದುಷ್ಟತನವನ್ನ ಬಿಟ್ಟು ಬರ್ತಾ ಇಲ್ಲ. ಹಾಗೆ ಇವತ್ತು ನಾವು ಕೂಡ ಏನ್ ಮಾಡ್ಬೇಕಂದ್ರೆ, ಆ ರೀತಿಯಲ್ಲಿ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ದುಷ್ಟರ ಆಲೋಚನೆ ಅಂದ್ರೆ ಏನು, ಅವರು ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಅವರ ಯೋಚನೆನೇ ಮನಸ್ಸೊಳಗೆ ಒಂದು ಏನೋ ಇರ್ತದೆ. ಅವರ ಮಾತುಗಳು, ಅವರ ನೋಟದಲ್ಲಿ, ಅವರ ನಡೆಯಲ್ಲಿ, ಅವರು ತಲೆ ತಗ್ಗಿಸ್ಕೊಂಡು ನಡೆಯುವಂಥದ್ದು, ಇದರಲ್ಲಿ ನಾವು ತಿಳ್ಕೊಳ್ಬೇಕು ಇವರ ಮನಸ್ಸು ಸರಿ ಇಲ್ಲ ಅಂತೇಳಿ. ಅದು ಒಳ್ಳೆಯವರಾದ್ರೆ ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಇದ್ದಿದ್ದಿನ ಇದ್ದಾಗಿ ಆಗಾಗ ಮಾತಾಡ್ತಾರೆ, ನ್ಯಾಯ ರೀತಿಯಾಗಿ ಮಾತಾಡ್ತಾರೆ. ಅವರು ಯಾರೇ ಆಗ್ಲಿ ಏನೇ ಆಗ್ಲಿ ಅವರು ಒಳ್ಳೆಯವರು, ಅವರು ನೀತಿವಂತರು, ಖಂಡಿತ ಮಾತಾಡ್ತಾರೆ. ಅದು ಕೂಡ ಅವರ ಮಾತಿನಲ್ಲೇ, ಅವರ ನೋಟದಲ್ಲೇ ಗೊತ್ತಾಗ್ಬಿಡ್ತದೆ ಇವರು ಇಂಥವ್ರು ಅಂತ. ದುಷ್ಟರಾದ್ರೆ ಹಾಗೆ ಅಲ್ಲವಾ, ಒಂದು ರೀತಿಯಲ್ಲಿ ಏನ್ ಮಾಡ್ತಾರೆ, ಅವ್ರು ಯಾವ್ದಕ್ಕೂ ಮಾತಾಡೋದಿಲ್ಲ, ತಲೆ ತಗ್ಗಿಸ್ಬಿಡ್ತಾರೆ. ಆ ಕಡೆ ಈ ಕಡೆ ಕಣ್ಣು ನೋಟ, ಕಣ್ಣು ಮುಚ್ಚಿ ಮಾತಾಡುವಂಥದ್ದು, ಮಿಟುಕಿಸುವಂಥದ್ದು, ಕಣ್ಣು ಸೊನ್ನೆ ಮಾತಾಡುವಂಥದ್ದು, ಕಣ್ಣಲ್ಲೇ ಮಾತಾಡುವಂಥದ್ದು. ಇದು ಮುಂದೆ ಜ್ಞಾನೋಕ್ತಿ ಗ್ರಂಥದಲ್ಲಿ ಜ್ಞಾನಿ ಸೊಲೊಮೋನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಬಾಯಿ ಬಿಟ್ಟು ಮಾತಾಡೋದಿಲ್ಲ. ಒಂದು ವೇಳೆ ಬಾಯಿ ಬಿಟ್ಟು ಮಾತಾಡಿದ್ರು ಕೂಡ ಆ ಕಡೆ ಈ ಕಡೆ ಅವರಾಗಿ ಇನ್ನೊಬ್ರು ಇದ್ರೆ, ಅವರ ಪಕ್ಷದವರು ಇದ್ರೆ, ಅಲ್ಲಿ ಈಗಾಗಲೇ ಹೇಳಿದಾಗೆ ಕಣ್ಣಲ್ಲಿ ಮಾತಾಡೋದು, ಕಣ್ಸೊನ್ನೆ ಮಾತಾಡೋದು, ಮಾತಿನಲ್ಲಿ ಒಂದು ಅರ್ಥ. ಇಲ್ಲಂದ್ರೆ ಮೊದಲೇ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಹೀಗೆ ಆದ್ರೆ ಹೀಗೆ ಮಾತಾಡ್ತೇನೆ, ನೀನು ಸುಮ್ಮನೆ ಇರಬೇಕು ಅಂತ ಈ ರೀತಿಯಲ್ಲಿ ಮಾತನಾಡ್ತಾರೆ. ಬಾಯಿ ಬಿಟ್ಟು ಮಾತಾಡೋದೇ ಒಂದು ನಾಟಕದ ಮಾತು ಕೂಡ ಮಾತಾಡ್ಬೋದು. ಅವರನ್ನು ಏನೋ ಮಾಡುವುದಕ್ಕೋಸ್ಕರ, ಕೆಡಿಸೋದಕ್ಕೋಸ್ಕರ. ಇದಾಗಿದೆ ದುಷ್ಟರ ಆಲೋಚನೆಯಂತೆ ನಡೆಯದೆ. ಆಗ ದೇವರನ್ನು ಅರಿತುಕೊಂಡಿರುವ ನಾವು, ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಅಂತ ಆಲೋಚನೆಗೆ ಹೋಗ್ಬಾರ್ದು.
ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ ಹಿಂದೆ ಯೋಬನ ಪರಿಸ್ಥಿತಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ದುಷ್ಟರ ಆಲೋಚನೆಯಂತೆ ನಡಿಲೇ ಇಲ್ಲ, ದೇವರನ್ನ ಬಿಟ್ಟುಕೊಡಲಿಲ್ಲ, ದೂಷಣೆ ಮಾಡಲಿಲ್ಲ, ಯಾವುದೇ ತಪ್ಪು ಮಾರ್ಗದಲ್ಲಿ ನಡೆಯಲಿಲ್ಲ. ಇದ್ದಿದ್ದನ್ನ ಇದ್ದಾಗೆ ಕಂಡಿದ್ದನ್ನ ಕಂಡಾಗೆ ಹೇಳಿಕೊಂಡು ಮುಂದೆ ಸಾಗಿದ, ನ್ಯಾಯವನ್ನೇ ಮಾತನಾಡಿದ. ಯಾರಂಥ ಬಡವರಾಗ್ಲಿ, ನಿರ್ಗತಿಕರಾಗ್ಲಿ, ವಿಧವರಾಗ್ಲಿ, ವಿಧುರರಾಗ್ಲಿ, ಎಂಥವರೇ ಆಗ್ಲಿ, ಕೆಲವರು ಏನ್ ಮಾಡ್ತಾರೆ, ಐಶ್ವರ್ಯವಂತರು, ಅವರಿಗೆ ಹಣ ಕಾಸು ಬೇಕಾದಷ್ಟಿದ್ರೆ, ರಾಜಕಾರಣಿಗಳಿದ್ರೆ, ಒಳ್ಳೆ ಉದ್ಯೋಗದಲ್ಲಿ ಇದ್ರೆ, ನಾನಾ ರೀತಿಯಲ್ಲಿ ಇದ್ರೆ, ಅವರು ಏನ್ ತಪ್ಪು ಮಾಡಿದ್ರು ಅವರ ಕಡೆಗಾಗಿ ಮಾತನಾಡ್ತಾರೆ. ಇವತ್ತು ಅದು ಈ ಲೋಕದಲ್ಲಿ ಮಾಯಾಲೋಕ, ಕಲಿಯುಗ ಅಂತ ಹೇಳುವಂಥದ್ದು ಇದು. ಮಾಯಾಲೋಕ ಅಲ್ಲ, ಕಲಿಯುಗ ಅಂತ ಹೇಳುವಂಥದ್ದು. ಏನಂತೆ ಸ್ತೋತ್ರ. ಆದರೆ ನಾವು ಹಾಗೆ ಆಗಬಾರದು. ದೇವರು ನಮ್ಮನ್ನ ಈಗ ಅನೇಕ ಕೇಡು ಗಂಡಾಂತರ ಮರಣದ ಪಾಶ ಶತ್ರುಗಳ ಕೈಯಿಂದ ಬಿಡಿಸಿ ಕಾಪಾಡಿದ್ದಾರೆ, ವಿಷಯವನ್ನು ತಿಳಿಸುತ್ತಲೇ ಇದ್ದಾರೆ. ಅದು ದೇವರ ಒಂದು ಪ್ರೀತಿ ಕಾರಣ. ನಾವು ಈ ಲೋಕದಲ್ಲಿ ಕೂಡ ಶಾಂತಿ ಸಮಾಧಾನದಲ್ಲಿ ಜೀವಿಸಬೇಕು. ನಾವು ಮೃತಪಟ್ಟ ಮೇಲೆ ಕೂಡ ನ್ಯಾಯ ತೀರ್ಪಿನ ದಿವಸ ನಮ್ಮ ಆತ್ಮ ದೇವರ ಬಳಿಗೆ ಹೋಗ್ಬೇಕು ಅಂತ ಒಂದು ದೇವರ ಪ್ರೀತಿಯಾಗಿದೆ. ಹಾಗಿರುವಾಗ ನಾವು ದುಷ್ಟರ ಆಲೋಚನೆಯಂತೆ ನಡೆಯಬಾರದು. ಇನ್ನೊಂದು ಮಾತಾಡಿಬಿಡ್ತಾರೆ, ಭರವಸೆ ಕೊಡ್ತಾರೆ, ಆಮೇಲೆ ಏನ್ ಮಾಡ್ತಾರೆ, ಬರೀ ನೆಗಾಡೋದು ಮಾಡೋದು, ಏನೋ ಒಂದು ಸಬೂಬು ಹೇಳ್ಕೊಂಡು ಅದನ್ನ ಏನ್ ಮಾಡ್ತಾರೆ, ಅಲ್ಲಗೆಳೆಯುತ್ತಾರೆ, ಅದನ್ನ ಹಾದಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ. ಇದಕ್ಕೆಲ್ಲ ಬಹಳ ಶಿಕ್ಷೆ ಇದೆ. ಬಹಳ ನಾಟಕ ಜನ ಇವತ್ತು ಇಲ್ಲಿವರೆಗೆ ದೇವರನ್ನು ಅರಿತುಕೊಂಡವರಲ್ಲಿ ಎಲ್ಲಾ ಧರ್ಮಗಳಲ್ಲಿ ಕೂಡ ಇದೇ ವಿಷಯಗಳು ಇದ್ದೇ ಇವೆ. ಆದರೆ ಪ್ರತಿ ಒಂದನ್ನ ದೇವರು ನೋಡವನಾಗಿದ್ದಾನೆ. ಮತ್ತಾಯ 12ನೇ ಅಧ್ಯಾಯ 32ನೇ ವಚನದಲ್ಲಿ ಬೈಬಲ್ ನೋಡುವಾಗಲೇ ದೇವರು ಹೇಳಿದ್ದಾರೆ, ಆಡುವ ಪ್ರತಿಯೊಂದು ಮಾತಿಗೂ ತೀರ್ಪು ಇದೆ. ಆಡುವ ಪ್ರತಿಯೊಂದು ಮಾತಿಗೂ ಕೂಡ ತೀರ್ಪು ಇದೆ. ಇಲ್ಲಿ ಪವಿತ್ರ ಆತ್ಮರು ಕೂಡ ಕೇಳ್ತಾ ಇದ್ದಾರೆ, ಪರಲೋಕಕ್ಕೆ ಅಂದ್ರೆ ಕೈಲಾಸಕ್ಕೆ, ವೈಕುಂಠಕ್ಕೆ ತಂದೆಯಾದ ದೇವರಿಗೆ ಅಂದ್ರೆ ಸಾಕ್ಷಾತ್ ಪರಬ್ರಹ್ಮನಿಗೆ ಇಲ್ಲಿಂದ ವರದಿ ಕಳಿಸುವವರಾಗಿದ್ದಾರೆ. ಬೈಬಲ್ ಹೇಳ್ತದೆ, ಯೆಹೋವನು ಆಕಾಶದ ಮೇಲೆ ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾನೆ. ಅಲ್ಲಿಂದ ಗಿಣಿಕಿ ನೋಡಿ ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವವನಾಗಿದ್ದಾನೆ ಎಂಬುದಾಗಿ. ದೇವರ ಸ್ತೋತ್ರವಾಗಲಿ. ಯೆಹೋವನೇ ಪರಮಾತ್ಮನು ಭಗವಂತನು ಆಗಿದ್ದಾನೆ. ಇದರ ಹಿಂದೆ ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಹಾಗೆ ಖಂಡಿತವಾಗಿಯೂ ನನ್ನ ಸಹೋದರ ಸಹೋದರಿಯ ದುಷ್ಟರಂತೆ ನಾವು ಆಗಬಾರದು. ಯಾವ ಲಾಭಕ್ಕಾಗಿ ಏನೇನಾಗಿ ಮತ್ತೆ ಅದೇ ದಾರಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಬಾರದು. ಇವರಾಗಿದ್ದಾರೆ ದುಷ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೇ ವಿಷಯ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಯಾರು ಪಾಪಾತ್ಮರಾಗ ಹಿಂದಿನ ಜೀವಿತ ಅಂತೂ ಆಗಿ ಹೋಯ್ತು, ಗೊತ್ತಿಲ್ಲ, ಬಹಳ ಪಾಪವನ್ನ ಮಾಡಿದ್ದೇವೆ. ಇದು ಪ್ರತಿಯೊಬ್ಬರ ಜೀವಿತದಲ್ಲಿ ಇದ್ದಂಥದ್ದೇ. ಆದ್ರೆ ದೇವರು ಯಾವಾಗ ದರ್ಶನ ಕೊಟ್ಟರು, ಮತ್ತೆ ದೇವರನ್ನ ತಿಳಿದುಕೊಂಡು 10 ದಶಾಜ್ಞೆಗಳಿಗೆ ಮೊನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಮಾರ್ಚ್ 8ರಿಂದ ಏಪ್ರಿಲ್ 9ರವರೆಗೆ ಅದನ್ನು ನಾವು ಕೂಡ ಈಗ ತಿಳಿದುಕೊಂಡಿದ್ದೇವೆ. ಹಿಂದೆ ಕೂಡ 2-3 ಸಲ ಇದನ್ನು ನಾವು ತಿಳಿದುಕೊಂಡಿದ್ದೇವೆ. ಮತ್ತು ತಿಳಿದು 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 ಯಾರು ತಪ್ಪು ಮಾಡ್ತಾರೋ ಅವರೇ ಪಾಪಾತ್ಮರಾಗಿದ್ದಾರೆ. ಅವನಿಗೆ ಯಾವ ದೇವಮಾನವನೇ ಇರಲಿ, ಯಾವ ಪೂಜಾರಿ ಇರಲಿ, ಎಂಥವನೇ ಇರಲಿ, ಯಾರೇ ಇರಲಿ, ಯಾವುದೇ ಧರ್ಮದಲ್ಲಿ ಯಾರೇ ಇರಲಿ, ತಿಳಿದು 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 ಮಾಡಿ ಮತ್ತು ತಪ್ಪು ಮಾಡ್ತಾ ಇದ್ದಾರೆ, ಅವರೇ ಪಾಪಾತ್ಮರು. ಒಂದು ಸಣ್ಣ ತಪ್ಪಾಗಿರ್ಬೋದು, ದೊಡ್ಡ ತಪ್ಪೇ ಆಗಿರ್ಬೋದು. ಸಣ್ಣ ತಪ್ಪು ಅಂತೇಳಿ ಖಂಡಿತವಾಗಿಯೂ ಅದಕ್ಕೆ ದೇವರು ಕಡಿಮೆ ಶಿಕ್ಷೆ ಕೊಡುವುದಿಲ್ಲ. ತಪ್ಪು ತಪ್ಪೆ, ದೊಡ್ಡ ಶಿಕ್ಷೆ ಆದರೂ ತಪ್ಪು ತಪ್ಪೆ. ನಮ್ಮ ಹಿರಿಯರೊಂದು ಗಾದೆ ಹೇಳ್ತಾರೆ, ಆನೆ ಕದ್ರು ಕಳ್ಳ, ಅಡಿಕೆ ಕದ್ರು ಕಳ್ಳ ಅಂತ. ಅಡಿಕೆ ಅಂದ್ರೆ ಏನು, 2 ಅಡಿಕೆ ತಿನ್ನುವಾಗ ಒಂದು ದೊಡ್ಡ ಅಡಿಕೆ ಸಣ್ಣದಾಗಿರ್ತದೆ, ಅಥವಾ ಅದನ್ನ ಪೀಸ್ ಮಾಡ್ತಾರೆ, ಅದಕ್ಕೂ ಕೂಡ ಅಡಿಕೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅದು ಕೂಡ ಕೊಟ್ಟು ಅವನು ಹೋಗಿ ಮಾನ ಮರ್ಯಾದೆ ಇಲ್ಲದವನು ಅಡಿಕೆ ಕದಿಲಿಕ್ಕೆ ಹೋಗಿದ್ದಾನಲ್ಲಪ್ಪ ಅಂತೇಳಿ ಆ ಮಾತು ಹೇಳ್ತಾರೆ. ಅವನು ಕದ್ರೆ ಆನೆ ಕದಿಬೇಕಿತ್ತು, ಅವನೊಂದು ದೊಡ್ಡ ಕಳ್ಳ. ಈಗ ನಿಜವಾಗಿ ನೋಡಿ, ಎಂತೆಂಥ ಕಳ್ಳರು ಇವತ್ತು ಸಮುದ್ರ ಕಳ್ಳರು ಇದ್ದಾರೆ. ಹಡಗುಗಳನ್ನ ಕದೀತಾರೆ, ಮೇಲೆ ಹಾರುವಂತ ವಿಮಾನವನ್ನ ಕೂಡ ಕದೀತಾರೆ, ವಾಹನಗಳನ್ನ ಕದ್ದುಕೊಂಡು ಹೋಗ್ತಾರೆ. ಇವರೆಲ್ಲ ನಿಜವಾದ ಕಳ್ಳರಾಗಿದ್ದಾರೆ. ವಾಹನ ಕದಿಯವರು ಕೂಡ ದೊಡ್ಡ ಕಳ್ಳರು ಇರಲ್ಲ. ಹಡಗನ್ನೇ ಅಪಹರಿಸಿಬಿಡ್ತಾರೆ, ವಿಮಾನವನ್ನೇ ಅಪಹರಿಸಿಬಿಡ್ತಾರೆ. ಈ ರೀತಿಯಲ್ಲಿ ಇಂಥವರಾಗಿದ್ದಾರೆ ನಿಜವಾದ ಕಳ್ಳರು. ಆದ್ರೆ ಇಲ್ಲಿ ಈ ಅಡಿಕೆ ಕದ್ದವನು ಕೂಡ ಕಳ್ಳ, ಆನೆ ಕದ್ದವನು ಕಳ್ಳ, ಅಡಿಕೆ ಕದ್ದವನು ಕಳ್ಳ, ಒಂದು ಮನೆಯಲ್ಲಿ ಪ್ರಾಣಿ ಅದು ಎಲ್ಲ ಕದ್ದವರು ಕಳ್ಳರಿ ಇರಲಿ. ಹಾಗೆ ಇವತ್ತು ಪಾಂತವರ ಜೊತೆಯಲ್ಲಿ ನಾವು ನಿಂತುಕೊಳ್ಳಬಾರದು.
ಅಂಥವರ ಸಹವಾಸ ಮಾಡಿಕೊಂಡು ಮತ್ತು ನಿಂತುಕೊಂಡ್ರೆ ನಾವು ನಮ್ಮ ಮನಸ್ಸನ್ನು ಅವರು ಅದೇ ಕಡೆಗೆ ಸೆಳೀತಾರೆ, ಅವರು ಮಾತಾಡಿ ಸೆಳೀತಾರೆ, ನಮ್ಮ ಮನಸ್ಸನ್ನ ಬದಲು ಮಾಡ್ತಾರೆ. ಆಗ ದೇವರಿಗೆ ನಮ್ಮ ಮೇಲೆ ಬಹಳ ಬೇಸರವಾಗ್ತದೆ. ಆದ್ರಿಂದ ದೇವರ ವಾಕ್ಯಗಳಿಗೆ ವಿಧೇಯರಾಗಿ ದೇವರು ನಮ್ಮನ್ನು ಸ್ವೀಕರಿಸಿದ ಮೇಲೆ, ಸಂಪೂರ್ಣವಾಗಿ ದೇವರ ವಾಕ್ಯವನ್ನು ಕೇಳಿದ ಮೇಲೆ, ಕೇಳ್ತಾ ಇರುವಾಗ ಅದಕ್ಕೆ ವಿರುದ್ಧವಾಗಿ ಯಾರು ಹೋಗ್ತಾರೋ ಖಂಡಿತವಾಗಿ ಅವರ ಜೊತೆಯಲ್ಲಿ ನಿಂತುಕೊಳ್ಳಬಾರದು. ನಮ್ಮಲ್ಲಿ ಆ ಪಾಪ ಏನ್ ಮಾಡ್ತದೆ ಅಂದ್ರೆ, ಸೈತಾನ, ಕೆಟ್ಟ ಶಕ್ತಿ, ದುಷ್ಟ ಶಕ್ತಿ ಈ ಮನುಷ್ಯರ ಮೂಲಕ ಆ ಕಡೆಗೆ ಸೆಳೆಯುತ್ತದೆ. ಈಗ ಅನೇಕರು ಒಳ್ಳೆಯವರು ಇರ್ತಾರೆ, ಅವರು ಕೆಲವರು ಮದ್ಯಪಾನ, ಧೂಮಪಾನ, ಕೊಲೆ, ವಿಚಾರ, ಸುಳ್ಳು ಹೇಳೋದು, ಕದಿಯೋದು, ನಾನಾ ತರದಲ್ಲಿ ಅಂಥವ್ರ ಜೊತೆ ಸೇರ್ಕೊಂಡು ಇವತ್ತು ಎಂತೆಂಥ ಹುಡುಗರು ಕೂಡ ಕೆಟ್ಟು ಹೋಗಿ ಪೊಲೀಸರ ಕೈಲಿ ಒದೆ ತಿನ್ನುವಂಥದ್ದು, ಹೋಗಿ ಜೈಲಿಗೆ ಹೋಗುವಂಥದ್ದು, ಜೈಲಿರುವಂಥದ್ದು. ಈಗ ಅನೇಕರನ್ನ ನಾವು ಮದ್ಯಪಾನ ಇಂತೆಲ್ಲ ಮಾಡಿ ಕೈ ಕಾಲು ಮುಚ್ಚಿಕೊಳ್ಳುವಂಥದ್ದು, ಆಸ್ಪತ್ರೆಯಲ್ಲಿ ಬೀಳುವಂಥದ್ದು ನಾನಾ ರೀತಿಯಲ್ಲಿ ಕಾಣ್ತಾ ಇದ್ದೇವೆ. ಕಾರಣ ಕೆಟ್ಟವರ ಸಹವಾಸ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ಇತರರ ವಿಷಯ ನಮಗೆ ಬೇಡ. ದೇವರು ನಮ್ಮನ್ನು ತಿಳಿಯಪಡಿಸಿದಾಗ ನಾವು ಖಂಡಿತವಾಗಿ ಹಿಂದಿನ ಜೀವಿತ ನಮ್ದು ಅದಾಗಿದ್ರೆ ನಾವು ಬಿಟ್ಟು ಖಂಡಿತವಾಗಿ ಅಂಥವ್ರ ಜೊತೆಲಿ ಮತ್ತೆ ನಾವು ಸಹವಾಸ ಮಾಡಿದ್ರೆ ಏನಾಗ್ತೀವಿ, ನಾವು ಅದರಂತೆ ಆಗ್ತೇವೆ. ಅದಕ್ಕೆ ಪೇತ್ರನು ಕೂಡ ಒಂದು ಮಾತನ್ನು ಹೇಳಿದರೆ, ಪೇತ್ರ ಅಂದ್ರೆ ಬಂಡೆ, ಸ್ಥಿರವಾದ ಕಲ್ಲಿನಂತ ವಿಶ್ವಾಸಿ ಅಂತ ಅದರ ಅರ್ಥ. ಪೇತ್ರ ಅಂದ್ರೆ ಅರೇಮಿಕ ಭಾಷೆ. ಯಾಕೆ ಮೈ ತೊಳೆದು ಬಿಟ್ಟ ಹಂದಿ ಅದು ವಾಪಸ್ ಗೊಚ್ಚೆಗೆ ಹೋಯಿತು. ಈಗ ಒಂದು ಹಂದಿ ಅದು ಏನಾಗಿರ್ತದೆ, ಅದಕ್ಕೆ ಎಷ್ಟೋ ₹1,000 ಇರ್ಬೋದು ಆ ಹಂದಿಗೆ, ಎಷ್ಟೋ ಅದು ಹೌದು. ಅದನ್ನ ಮೈ ತೊಳೆದು ಮಾಡಿ ಒಳ್ಳೆ ಕ್ಲೀನ್ ಮಾಡಿ ಬಿಟ್ರೆ ಅದು ವಾಪಸ್ ಹೋಗೋದೆಲ್ಲಿಗೆ, ಗೊಚ್ಚೆಗೆ. ಅಂದರೆ ಅದರ ಹುಟ್ಟು ಸ್ವಭಾವ. ಹಾಗೆ ಕೆಲವರಿಗೆ ಎಷ್ಟೇ ತಿಳಿಸಿದ್ರು, ಎಷ್ಟೇ ಬುದ್ಧಿವಾದ ಹೇಳಿದ್ರು, ಹೇಳುವಾಗ ಮಾತ್ರ ಒಂದ್ಸಲ, ಆಮೇಲೆ ಇದು ನಮ್ಮ ಹಿರಿಯರದಕ್ಕೂ ಒಂದು ಗಾದೆ ಹೇಳ್ತಾರೆ, ಕೋಣನ ಮುಂದೆ ತಂಬೂರಿ ಬಾರಿಸಿದ ಹಾಗೆ ಅಂತೇಳಿ. ಅದ್ರ ಮುಂದೆ ತಂಬೂರಿ ಎಂತ ವೀಣೆ ಬೇಕಾದ್ರೂ ಬಾರಿಸಿ ಕೋಣದ ಮುಂದೆ 2 ಕಿವಿ ನೋಡ್ಕೊಂಡು ಪಟ 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 ಅಂತ ಹೊಡೀತದೆ. ಅದೇ ರೀತಿ ಆನೆಗಳನ್ನ ನೋಡಿ, ಎಂಥ ದೊಡ್ಡ ಮಳೆ ಬರಲಿ, ಎಂಥ ಸಿಡಿಲು ಬರಲಿ, ಏನೇ ಬರಲಿ, ಅದು ಸುಮ್ಮನೆ 2 ಕಿವಿನ ಆಡಿಸಿಕೊಂಡು ನಿಂತಿರ್ತದೆ. ನೀನು ಎಷ್ಟು ಬೇಕಾದ್ರೂ ಹೋಗಿ, ಎಷ್ಟು ಬೇಕಾದ್ರೂ ಹೋಗಿ, ನನಗೇನಪ್ಪ ಅಂತೇಳಿ. ಇಂಥ ಜನರು ಕೂಡ ಕೆಲವರಿದ್ದಾರೆ. ಇನ್ನೊಂದು ವಿಷಯ ಕೂಡ ಇದೆ, ನಾಯಿ ಕಕ್ಕಿದ್ದನ್ನ ನೆಕ್ಕಲು ಹೋಯಿತು ಅಂತ. ಈಗ ನಾಯಿ ನೋಡಿ, ಅದಕ್ಕೆ ಎಷ್ಟೇ ಮಾಂಸ ಮೂಳೆ ಅದು ಹಾಕಿ ತಿಂದು 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 ಹೊಟ್ಟೆ ಉಬ್ಬರಿಸಿ ಹೋದ್ರು ಕೂಡ ವಾಂತಿ ಮಾಡ್ತದೆ. ಆಮೇಲೆ ಅದನ್ನೇ ಅದು ಮೂಸಿ ಮೂಸಿ ನಕ್ಕುತ್ತದೆ. ಹಾಗೆ ಕೆಲವರು ಸ್ವಲ್ಪ ದಿವಸ ಒಳಗ ಮುಖ ನೋಡ್ತಾರೆ, ಒಪ್ಪಿಕೊಳ್ತಾರೆ, ಎಲ್ಲ ಮಾಡ್ತಾರೆ. ಕಡೆಗೆ ಗೊತ್ತಿಲ್ಲದೆ ಅವ್ರ ಕಡೆ ಅವರ ಸಂಘ ಸೇರ್ಕೊಂಡು, ನಾವು ಆ ಜಾತಿ ಈ ಜಾತಿ, ಅವರ ಮಾತು ಕೇಳಬಾರ್ದು, ಇವರ ಮಾತು ಕೇಳಬಾರದು, ನಮಗೆ ಅದು ಬೇಕು ಇದೇ ಬೇಕು ಅಂತ ಗೊತ್ತಿಲ್ಲದ ಹಾಗೆ ಈ ಹಿಂದಿನ ಪಾಪಮಯ ಜೀವಿತವನ್ನ ಅವರು ಏನ್ ಮಾಡಿದ್ರೆ ಬಿಡುವುದೇ ಇಲ್ಲ, ಅಂತವರ ಜೊತೆಲಿ ಸೇರಿಕೊಳ್ತಾರೆ. ಆದ್ರೆ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ. ಇಬ್ರಿ 6:4-8, ಮತ್ತಾಯ 3:10, ಪ್ರಕಟಣೆ 21:8 ಅನೇಕ ಕಡೆ ನೋಡುವಾಗ ಅಂತವರಿಗೆ ಬರುವ ಶಿಕ್ಷೆ ಅಷ್ಟಿಷ್ಟಲ್ಲ, ಭಯಂಕರವಾದ ಶಿಕ್ಷೆ. ಅದಕ್ಕೆ ಹೇಳಿದ್ದು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅಂಥವ್ರ ಜೊತೆಲಿ ನಾವು ನಿಂತುಕೊಳ್ಬಾರ್ದು. ಎಷ್ಟೇ ಲಾಭ ಇರ್ಬೋದು, ಅವ್ರು ಏನೇ ಕೊಡ್ಬೋದು, ಏನೇ ನಮ್ಮನ್ನ ಕರಿಬಹುದು, ಎಷ್ಟೋ ಉಬ್ಬಿಸಬಹುದು, ಏನೇನೋ ಮಾಡಬಹುದು, ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ, ಅಷ್ಟು ದುಡ್ಡು ಕೊಡ್ತೀನಿ ಅಂತ ಖಂಡಿತವಾಗಿ ನಾವು ಅದನ್ನು ಸ್ವೀಕಾರ ಮಾಡಬಾರ್ದು. ಅಂಥವರ ಸಹವಾಸಕ್ಕೂ ಕೂಡ ನಾವು ಹೋಗಲೇಬಾರದು. ಇದು ಒಂದು ವೇಳೆ ಹಾಗೆ ಅದಕ್ಕೆ ಪ್ರವೇಶ ಆದ್ರೆ ದೇವರಿಗೆ ನಮ್ಮ ಮೇಲೆ ಬಹಳ ಬೇಸರ. ಅದೇ ನಮಗೆ ಸ್ತೋತ್ರ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಅವರ ಜೊತೆಯಲ್ಲಿ ನಿಂತುಕೊಳ್ಳೇಬಾರದು. ಅವರನ್ನ ಬಿಟ್ಟು ಹೋಗ್ಬೇಕು. ಒಳ್ಳೆ ಬುದ್ಧಿವಂತರು ಏನ್ ಮಾಡ್ತಾರೆ, ಅವರಂತವ್ರು ಅಂತಾದ್ರೆ, ದೇವ್ರನ್ನ ಅರಿತವ್ರೇ ಆಗ್ಲಿ ಅರಿಯದವ್ರೇ ಆಗ್ಲಿ, ಓಹೋ ಇಂಥವ್ರು ಅಂತಾದ್ರೆ ದೇವ್ರ ವಾಕ್ಯ ಈ ರೀತಿ ಹೇಳ್ತದೆ ಅಂತ ತಿಳ್ಕೊಂಡು ಅಲ್ಲಿಂದ ಏನಾದ್ರೂ ಒಂದು ಸಬೂಬನ್ನ ಹೇಳಿ ಅಲ್ಲಿಂದ ದಾಟಿ ಹೋಗ್ತಾರೆ. ಯಾಕಂದ್ರೆ ಅವ್ರ ಜೊತೆ ಇದ್ದು ನಾವು ಕೆಟ್ಟು ಹೋಗೋದು ಬೇಡಪ್ಪ, ನಾವು ಕಷ್ಟ ಸಂಕಟ ದುಃಖಗಳಿಗೆ ಸಿಕ್ಕಿ ಹಾಕೊಳ್ಳೋದು ಬೇಡ. ಇದುವೇ ಆಗಿದೆ. ಅಂದ್ರೆ ಒಂದೇ ಮಾತಲ್ಲಿ ಹೇಳುವುದಾದ್ರೆ, ದೇವರ ವಾಕ್ಯವನ್ನ ಕೇಳಿ ಕೇಳಿ ಯಾರು ವಿರುದ್ಧವಾಗಿ ಹೋಗ್ತಾರೋ ಖಂಡಿತವಾಗಿಯೂ ಅಂಥವರ ಸವಾಸ, ಅಂಥವರ ಹಿಂದೆ ಕೂಡ ನಿಂತುಕೊಳ್ಬಾರ್ದು, ಮುಂದೆ ಕೂಡ ನಿಂತುಕೊಳ್ಬಾರ್ದು. ಪಾಪಾತ್ಮರ ಮಾರ್ಗದಲ್ಲಿ ಅವರನ್ನು ನಾವು ಬಿಟ್ಟೇ ಜೀವಿಸಬೇಕು, ಅವರ ದಾರಿಗೆ ನಾವು ಹೋಗಬಾರದು. 3ನೇ ವಿಷಯ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಧರ್ಮ ನಿಂದಕರು ಅಂದ್ರೆ ಏನು? ದೇವರನ್ನ ತಿಳ್ಕೊಂಡು ಯಾವುದೇ ಆಯಾ ಜನಾಂಗ ಇರ್ಬೋದು, ಇದು ಹಿಂದಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ಜೈನ ಇರ್ಬೋದು, ಬುದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾರೋ ಇರ್ಬೋದು, ಅವರು ಎಲ್ಲರಿಗೂ ಒಂದೊಂದು ರೀತಿಯ ಗ್ರಂಥಗಳನ್ನು ಅವರವರ ಭಾಷೆಯಲ್ಲಿ ದೇವರು ಅವರ ರಾಷ್ಟ್ರಗಳಿಗೆ ಕೊಟ್ಟಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರಗಳು. ಅದನ್ನು ಸಂಪೂರ್ಣವಾಗಿ ಅರಿತುಕೊಂಡು
ಮತ್ತು ಧರ್ಮವನ್ನು ಯಾರು ನಿಂದನೆ ಮಾಡ್ತಾರೋ ಆ ಕಡೆಗೂ ಸರಿ ಮಾತಾಡ್ತಾರೆ, ಈ ಕಡೆಗೂ ಸರಿ ಮಾತಾಡ್ತಾರೆ, ಆ ಕಡೆ ಪ್ರಶ್ನೆ ಮಾತಾಡ್ತಾರೆ, ಈ ಕಡೆ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಗೆದ್ದ ಎತ್ತಿನ ಬಾಲ ಹಿಡಿಯುವರು ಅಂತ ಹೇಳಿ. ಖಂಡಿತವಾಗಿ ಇವತ್ತೊಬ್ಬ ಸರಿಯಾಗಿ ಧರ್ಮವನ್ನು ಅರಿತು ಜೀವಿಸೋನಿದ್ರೆ ಅವನಿಗೆ ವಿರೋಧವಾಗಿ ಒಂದು 10 ಜನ ಇದ್ದರೆ ಆ ಟೈಮಲ್ಲಿ ಆ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ, ಜನ ಎಲ್ಲಿ ಜಾಸ್ತಿ ಇದ್ದಾರೆ ಅವರ ಕಡೆಗೆ ಟರ್ನ್ ಆಗಿಬಿಡ್ತಾರೆ, ನಮ್ಮ ಕಡೆಗೂ ಸರಿಯಾಗಿ ಮಾತನಾಡ್ತಾರೆ. ಹಾಗೆ ಅಂಥವ್ರ ಜೊತೆಲಿ ನಾವು ಏನ್ ಮಾಡಬೇಕು, ಒಳ್ಳೆಯವರಾದ್ರೆ ನಿಜವಾಗ್ಲೂ ಇದ್ದಿನ ಇದ್ದ ಹಾಗೆ ಮಾತಾಡ್ತಾರೆ, ದೇವರ ವಾಕ್ಯವನ್ನು ಖಂಡಿತವಾಗಿ ಸಾರ್ತಾರೆ, ಹೇಳುತ್ತಾರೆ. ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ ಎರಡನ್ನು ಒಟ್ಟಿಗೆ ತಿಳಿಸ್ತಾರೆ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯದಲ್ಲಿ ಇಸ್ರೇಲರಿಗೆ ಮೋಶೆ ಮೂಲಕ ತಿಳಿಸಿದ ಹಾಗೆ, ಇಸ್ರೇಲರಂದ್ರೆ ದೇವರಿಂದ ಆಯ್ಕೆಯಾದವರು, ದೇವರಿಂದ ರಕ್ಷಣೆ ಹೊಂದಿದವರು, ಪಾಪದಿಂದ ಬಿಡುಗಡೆ ಆದವರು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಬ್ರಾಹ್ಮಣರು ಅಂತ ಹೇಳ್ತಾರೆ. ಆದರೆ ಯಾರು ಬ್ರಾಹ್ಮಣ ಅಂದ್ರೆ ಯಾರು? ಸರ್ವ ಸೃಷ್ಟಿಕರ್ತ ಬ್ರಹ್ಮ. ಆ ಬ್ರಹ್ಮನನ್ನು ಅರಿತವನೇ ಬ್ರಾಹ್ಮಣ ಅಂತ ಇದರ ಅರ್ಥವಾಗಿದೆ ಎಲ್ಲಾ ಗ್ರಂಥಗಳಲ್ಲಿಯೂ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅಂತವ್ರು ಕೂಡ ನೋಡಿ, ಇವತ್ತು ಏನ್ ಮಾಡ್ತಾರೆ, ನಾನಾ ರೀತಿಯ ದೇವ್ರನ್ನ ಅರಿತವರು ಸಮಾಧಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸತ್ತಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಸತ್ತಲ್ಲಿ ಹಾಡು ಹೇಳ್ಕೊಂಡು ಕೂತ್ಕೊಳ್ತಾರೆ. ಯಾರ್ಯಾರ್ದೋ ತಿಥಿ ಅದಕ್ಕೆ ಇದಕ್ಕೆ ಕರೆದ್ರೆ ಅದನ್ನ ತಿಂತಾರೆ, ಬಳಿ ಕೊಟ್ಟಿದ್ದನ್ನ ತಿಂತಾರೆ, ನಾನಾ ರೀತಿಯ ಸೈತನ ಕಾರ್ಯದ ಪ್ರಸಾದ ಭಸ್ಮತೆಯಲ್ಲಿ ಅದನ್ನು ಮಾಡ್ತಾರೆ, ಕದೀತಾರೆ, ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಪೂಜೆ ಪುಸ್ಕಾರ, ಮಾಯ ಮಂತ್ರ, ವ್ಯಭಿಚಾರ, ಗಂಡ ಹೆಂಡತಿಯಲ್ಲಿ ತೊಂದರೆ, ಅನೈತಿಕ ಸಂಪರ್ಕ, ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಇನ್ನೊಬ್ಬರಿಗೆ ಗೌರವವನ್ನು ಕೊಡುವುದಿಲ್ಲ, ಇನ್ನೊಬ್ಬರಿಗೆ ನಾನಾ ರೀತಿಯ ಬ್ಲೋಕರ್ ಕೆಲಸ ಮಾಡೋದು, ಬಡ್ಡಿಗೆ ಹಣ ಕೊಡೋದು, ಇನ್ನೊಬ್ಬರನ್ನ ಹಾಳು ಮಾಡುವಂಥದ್ದು, ನಾನಾ ರೀತಿ ಇದೆಲ್ಲ ಧರ್ಮ ನಿಂದಕರು. ದೇವರನ್ನ ಅರಿತುಕೊಂಡು ದಾರಿಗೆ ಕೂತ್ಕೊಳ್ಳಬಾರದು ಅಂತಾರೆ. ಅವರ ಜೊತೆಲಿ ಮತ್ತು ದೇವರ ಅರಿತವರು ದೇವರ ಮಾರ್ಗದಲ್ಲಿ ನಡೆಯುವರು ಕೂತ್ಕೊಂಡ್ರೆ ಅವ್ರದ್ದೇ ಮಾತು, ಕೆಲಸ, ಕಾರ್ಯಗಳು ಅವ್ರ ಜೊತೆಲಿ ಸೇರಿ ಮನಸ್ಸು ಆ ಕಡೆಗೆ ಸೆಳೀತಾರೆ ಅವರು. ಆಗ ದೇವರು ನಮ್ಮಿಂದ ದೂರ ಹೋಗ್ತಾರೆ, ದೇವರಿಗೂ ನಮಗೂ ಯಾವುದೇ ಸಂಪರ್ಕ ಇರುವುದಿಲ್ಲ. ಇದು ಕೂಡ ದೇವರಿಗೆ ಬೇಸರ. ಇವತ್ತು ಹಾಗೆ ಅನೇಕರನ್ನ ನಾವು ಕಾಣಬಹುದು, ನಾನಾ ರೀತಿ ಸುಳ್ಳು, ದಗ, ಮೋಸ ಮಾಡಿಕೊಂಡು ದೇವರ ವಿಷಯವನ್ನ ಹೇಳಿಕೊಂಡು ನಾನಾ ರೀತಿಯಲ್ಲಿ ಸಂಪಾದನೆ, ಆಸ್ತಿ ಪಾಸ್ತಿ, ಭೂಮಿ ಮನೆ ಮಾಡುವಂಥದ್ದು, ಇನ್ನೊಬ್ಬರದು ಕಿತ್ತು ತಿನ್ನುವಂಥದ್ದು. ಇದು ಕೂಡ ಇವತ್ತು ನಾವು ನೋಡಿ, ಉದಾಹರಣೆಗೆ ಇವತ್ತು ದೇವರ ಹೆಸರನ್ನು ಹೇಳಿಕೊಂಡು ಆಸ್ತಿ ಈ ಆಸ್ತಿ ಅದು ಇದು ಅಂತೇಳಿ ಬಡ ಬಗ್ಗರನ್ನ ಓಡಿಸಿಕೊಂಡು ಹಣ ಸಂಪಾದನೆ, ಕೋಟಿ ರಾಜಕಾರಣಿಗಳಿಗೆ ಕೊಟ್ಟುಕೊಂಡು ಸಂಪಾದನೆ ಮಾಡಿ ಖಂಡಿತವಾಗಿ ಏನಾಗಿದೆ, ಕಡೆಗೆ ಬಹಳ ಒಂದು ದೊಡ್ಡ ಶಿಕ್ಷೆ ಬಂದೇ ಬರ್ತದೆ. ದೇವರು ಕಣ್ಣು ಮುಚ್ಚಿ ಕೂತಿಲ್ಲ. ಇದು ಇವತ್ತು ಕೂಡ ನಾವು ಒಂದೊಂದ್ಸಲ ಏನೇನು ನಡೆದು ಹೋಯ್ತು, ಇವತ್ತು ವಿಷಯಗಳು ಎಲ್ಲಿಗೆ ತಲುಪಿದಾವೆ, ದೇವರನ್ನ ಹೆಸರನ್ನು ಹೇಳ್ಕೊಂಡು ಆ ಜಾಗ ದೇವರಿಗೆ, ಈ ಜಾಗ ದೇವರಿಗೆ ಹಾಗೆ ಹೇಳಿದ್ದಾನೆ, ದೇವರು ಹೀಗೆ ಹೇಳಿದ್ದಾನೆ ಅಂತ ಹೇಳುವಂಥದ್ದು. ಎಲ್ಲಾರು ದೇವರು ನಿನ್ನ ಭೂಮಿಯನ್ನ ನನಗೆ ಕೊಡು, ನಿನ್ನ ದೊಡ್ಡ ಬಿಲ್ಡಿಂಗ್ ಕಟ್ಟು, ನೀನು ನನಗೆ ಬೆಳ್ಳಿ ಕೊಡು, ನನಗೆ ಬಂಗಾರ ಕೊಡು, ದೊಡ್ಡ ಪೂಜೆ ಮಾಡು, ಪುಸ್ಕಾರ ಮಾಡು, ಒಂದೊಂದು ಪೂಜೆಗೆ ಇಷ್ಟು ದುಡ್ಡು, ಅವ್ರನ್ನಲ್ಲಿಂದ ಓಡಿಸು, ಇವ್ರನ್ನ ಇಲ್ಲಿಂದ ಓಡಿಸು ಅಂತ ಏನಾದ್ರು ಹೇಳಿದಾರಾ? ಇವರೆಲ್ಲ ಧರ್ಮ ನಿಂದಕರು, ಮಹಾ ದೊಡ್ಡ ದುಷ್ಟರು. ಅದಕ್ಕೆ ಹೇಳಿದ್ದು ದುಷ್ಟರ ಆಲೋಚನೆ ಅಂತ ನಡೆದು ಇವರು ಮಹಾ ದೊಡ್ಡ ದುಷ್ಟರಾಗಿದ್ದಾರೆ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಇವರು ದೊಡ್ಡ ಪಾಪಾತ್ಮರಾಗಿದ್ದಾರೆ. ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಇಂಥವ್ರ ಜೊತೆಲಿ ಸೇರಿದರೆ ಖಂಡಿತವಾಗಿ ಹಾಳಾಗುವುದು, ಪಾಪಕ್ಕೆ ಹೋಗುವಂಥದ್ದು. ಅದಕ್ಕೆ ದೇವರು ಆರಿಸಿಕೊಂಡವರ ಮುಖಾಂತರ ಖಂಡಿತವಾಗಿ ಅವರನ್ನು ಕೂಡ ಕಂಡು ಹಿಡದೆ ನಾವು ದೇವರಿಂದ ಆಯ್ಕೆಯಾಗಿದೆ ಅಂತ ತಿಳ್ಕೊಳ್ಬೇಕು. ಅಂಥವ್ರ ಮುಖಾಂತರ ಸರಿಯಾದ ವಿಚಾರವನ್ನು ತಿಳ್ಕೊಂಡು ಇಂಥವ್ರ ಜೊತೆಲಿ ಅಂಥವ್ರು ಎಂಥವ್ರೇ ಆಗಿರ್ಬೋದು, ಏನೇ ಆಗ್ಬೋದು, ದೂರದಿಂದಲೇ ತಿಳ್ಕೊಂಡು ಅವರ ಮಾರ್ಗದಲ್ಲಿ ನಾವು ಸಾರದೆ ನಿಂತುಕೊಳ್ಳದೆ ಕೂತುಕೊಳ್ಳಲು ಬಾರದು. ಏನಾಗ್ತದೆ, ಕಡೆಗೆ ಅವರು ನಮ್ಮನ್ನ ಹಾದಿ ತಪ್ಪಿಸಿ ಬಿಡ್ತಾರೆ, ಸೈತಾನ ಕಾರ್ಯವನ್ನ ಮಾಡ್ತಾರೆ, ಅವರ ಬುದ್ಧಿ ಅದುವೇ ಆಗಿದೆ, ಅವರಂತೂ ನಾಶಕ್ಕೆ ಹೋಗ್ತಾರೆ. ದೇವರ ಬಳಿಗೆ ಹೋಗೋರನ್ನು ಕೂಡ ಅವರು ಬಿಡೋದಿಲ್ಲ, ಇತರರನ್ನು ಕೂಡ ನಾಶ ಮಾಡ್ತಾರೆ ಅಂತೇಳಿ ಇದು ಬೈಬಲಲ್ಲಿ ಮತ್ತಾಯ 23ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನೀವಂತೂ ಪರಲೋಕಕ್ಕೆ ಹೋಗುವುದಿಲ್ಲ, ಅಂದ್ರೆ ದೇವರ ಬಳಿಗೆ ಹೋಗುವುದಿಲ್ಲ, ಹೋಗೋರಿಗೂ ದಾರಿಯನ್ನ ಮುಚ್ಚಿಬಿಟ್ಟಿದ್ದೀರಿ, ಇನ್ನೊಬ್ಬರನ್ನ ಕೆಡಿಸ್ತೀರಿ ಅಂತೇಳಿ. ನಾನು ಕೂಡ
ಹಾಗೆ ಹೀಗೆ ಆಗಿ ನನ್ನ ಮನೆಯಲ್ಲಿ ಹೆಂಡತಿ ಮಕ್ಕಳು ವಿರೋಧ ಬಂದಾಗ ಮನೆ ಬಿಡಲೇಬೇಕಾದಂಥ ಪರಿಸ್ಥಿತಿ ಬಂತು. ಅದು ಮೊದಲೇ ನಮ್ಮ ತಾಯಿಗೆ ಕನಸಿನ ಮೂಲಕ ದೇವರು ತಿಳಿಸಿಕೊಟ್ಟಿದ್ದಾರೆ. ಹಿಂದೆ ನಾನು ಹುಟ್ಟಿದಾಗಲೂ ಕೂಡ ಒಂದು ಜ್ಯೋತಿಷದಲ್ಲಿ ನಮ್ಮ ತಾಯಿಯ ಅಕ್ಕನ ಗಂಡ ಆವುಗಳವರು ಕಾಲಜ್ಞಾನ ಮತ್ತು ಪಂಚಾಂಗವನ್ನ ನೋಡಿ ಒಂದು ಮಾತು ಹೇಳಿದ್ರಂತೆ, ಈ ಮಗು 40ನೇ ವರ್ಷದಲ್ಲಿ ಮನೆ ಬಿಡ್ತಾನೆ, ಯಾರಿಗೂ ಸಿಕ್ಕೋದಿಲ್ಲ, ಒಂದು ದೇವಾಲಯಕ್ಕೆ ಹೋಗಿ ಸೇರ್ತಾನೆ ಅಂತೇಳಿ ಕರೆಕ್ಟ್ 40ನೇ ವರ್ಷದಲ್ಲಿ ನನಗೆ ಮನೆ ಬಿಡುವಂತ ಪರಿಸ್ಥಿತಿ ಬಂತು. ದೇವರನ್ನು ಅರಿತುಕೊಂಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅಲ್ಲಿಂದ ಯಾವುದೋ ಕಷ್ಟ ಸಂಕಟ ದುಃಖಗಳು ಬಂದು ಎಷ್ಟೋ ಜನ ಕರೆದ್ರು, ಏನೇನ ಕರೆದ್ರು, ನಾನು ಇವತ್ತು ಒಳ್ಳೆ ಒಂದು ಐಶ್ವರ್ಯವಂತನ ಆಗಿ ಇರುತ್ತಿದ್ದೆ. ಯಾವುದಕ್ಕೂ ಒಪ್ಪಲಿಲ್ಲ. ದೇವರು ಇವತ್ತು ಕೇವಲ ಇದನ್ನು ಬಹಳ ಸಲ ಹೇಳಿದೆ, ಒಂದು ಜನತಾ ಮನೆಯಲ್ಲಿ ನಿಲ್ಲಿಸಿ ನನಗೆ ಬೇಕಾಗಿದ್ದನ್ನು ಸಮಯಕ್ಕೆ ಸರಿಯಾಗಿ ಏನು ಬೇಕು ಅದನ್ನೆಲ್ಲ ಕೊಟ್ಟುಕೊಂಡು ನನಗೆ ಅಂದ್ರೆ ದೇವರ ನೀತಿಯ ಪ್ರಕಾರ ಪ್ರವಾದಿಗಳಾಗಿ ಸಾಕ್ಷಿಗಳಾಗಿದೆ. ಹಾಗೆ ದೇವರ ಆಯ್ಕೆಗೊಂಡ ದೇವ ಮಾನವರ ಮೂಲಕ ಅವರು ಜೀವನ ಮಾಡಿದಾಗ ಇವತ್ತು ದೇವರು ನನ್ನನ್ನು ಸಾಕಿ ಸಲಹುತ್ತಾ ಇದ್ದಾರೆ. ಇಲ್ಲದ ಹೋದ್ರೆ ನನಗೆ ಎಂತೆಂಥ ಮನೆಗಳು, ಗಾಡಿಗಳು, ಸಂಬಳಗಳು ಇರ್ಬೋದಿತ್ತು. ಐಷಾರಾಮ ಜೀವನವನ್ನ ಇವತ್ತು ನನಗೆ ನಾನು ನಡೆಸಬಹುದಿತ್ತು. ಖಂಡಿತವಾಗಿಯೂ ಬೇಡ. ಇದು ಕೂಡ ದೇವರ ಪ್ರೀತಿ ಇಲ್ಲದೆ ಈ ರೀತಿ ಜೀವಿಸಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ನಾವು ಅಂಥವ್ರ ಜೊತೆಲಿ ಕೂತ್ಕೊಳ್ಬಾರ್ದು. ಹಿಂದೆ ನಾವು ನೋಡೋಣ, ಉದಾಹರಣೆಗೆ ಈಗಾಗಲೇ ಹೇಳಿದಾಗೆ ಪುರಂದರದಾಸರು, ಆಮೇಲೆ ಭಕ್ತ ಕನಕದಾಸರು, ಇನ್ನು ಬಹಳ ಜನ ಇದ್ದಾರೆ ನೋಡಿ. ಆಸ್ತಿ ಪಾಸ್ತಿ, ಭೂಮಿ, ಮನೆ, ಬೆಳ್ಳಿ, ಬಂಗಾರ, ಅಲಂಕಾರ ಅಂತ ಏನಾದ್ರು ನೋಡಿದ್ರ? ಇಲ್ಲ. ಹೊಟ್ಟೆಗೆ ಇಷ್ಟು ಊಟ, ಮೈಗೊಂದು ಬಟ್ಟೆ. ಆದ್ರೆ ಅವ್ರ ನಡೆ ನುಡಿ ಕ್ರಿಯೆ ಇತರನ್ನ ಎಚ್ಚರಿಸ್ತಾ ಹೋದ್ರು ದೇವರ ನಮಗೆ ಸ್ತೋತ್ರ. ಅದು ಕೂಡ ಒಂದು ದೇವರ ಪ್ರೀತಿ. ಉದಾಹರಣೆಗೆ ಮಹಮ್ಮದ್ ಪೈಗಂಬರ್ ಅವ್ರನ್ನ ತಕೊಳ್ಳೋಣ. ಏನಾದ್ರೂ ಅವರು ಅದು ಇದು ಆಸೆ ಪಟ್ರ? ಏನು ಇಲ್ಲ. ಅಲ್ಲಾಹನ ಮಾತನ್ನ ಮಾತ್ರ, ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನೇ ಅವರು ತಿಳಿಸ್ತಾ ಹೋದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಯಾವುದಕ್ಕೂ ಆಸೆ ಪಡಲಿಲ್ಲ. ಇವರಾಗಿದ್ದಾರೆ. ಒಂದು ವೇಳೆ ಲೋಕದ ವಿಷಯಕ್ಕೆ ಹೋದ್ರೆ, ಆದ್ರೆ ಇವತ್ತಿನವ್ರನ್ನ ನಾವು ಗಮನಿಸೋಣ. ಆಗ್ಲೇ ಹೇಳಿದಾಗ ನಾನಾ ರೀತಿಯಲ್ಲಿ ಅಂಥವರ ಜೊತೆಲೆ ಕೂತುಕೊಳ್ಳಲು ಬಾರದು. ಇವತ್ತು ನನ್ನನ್ನು ನಾನೇ ಕೊಚ್ಚಿಕೊಳ್ತಾ ಇಲ್ಲ. ಯಾರ ಸವಾಸದಲ್ಲಿ ಇವತ್ತು ನಾನಿಲ್ಲ. ಬಹಳ ಜನ ಸೇವಕರುಗಳು ಅಂಥವ್ರು ಇಂಥವ್ರುಗಳು ಬಹಳ ಅಂತೇಳಿ ಇತ್ತು ಒಂದು ಸಮಯ. ಆಗ ಸ್ವಲ್ಪ ನನಗೆ ಅನುಭವ ಕಡಿಮೆ ಇತ್ತು. ಆಮೇಲೆ ಬರ್ತಾ ಬರ್ತಾ ದೇವರು ವಿಶೇಷವಾದ ಜ್ಞಾನವನ್ನು ಕೊಡ್ತಾ ಬಂದರು. ಆಮೇಲೆ ಎಲ್ಲವನ್ನು ಇವತ್ತು ಆದಷ್ಟು ಹಿಂದೂದಲ್ಲಿ ವೇದಗಳಲ್ಲಿ ಕೂಡ, ಮಹಾಭಾರತದಲ್ಲಿಯೂ ಭಗವದ್ಗೀತೆಯಲ್ಲಿಯೂ, ಕನ್ನಡ ಕುರಾನ್ ಕೂಡ ಅರ್ಧ ಓದಿದವನು ಆಗಿದ್ದೇನೆ. ಬೈಬಲ್ ಅಂತೂ ಇದೀಗ 8ನೇ ಸಲ ಸಂಪೂರ್ಣವಾಗಿ ಸ್ಟಡಿ ಆಗ್ತಾ ಇರುವಂಥದ್ದು. ಎಲ್ಲವನ್ನು ತಿಳಿದುಕೊಳ್ಳುವಂತ ಒಂದು ವಿಶೇಷವಾದ ಜ್ಞಾನವನ್ನು ದೇವರು ಅನುಗ್ರಹಿಸ್ತಲೇ ಇದ್ದಾರೆ. ಆದ್ದರಿಂದ ಈಗ ಎಲ್ಲವರ ಸವಸ ಬಿಟ್ಟು ಬರೀ ಒಂದೇ ಒಂದು ಸೇವಕರುಗಳು ಅಂತ ಹೇಳುವಲ್ಲಿ ಒಬ್ಬರ ಸವಾಸ ಮಾತ್ರವನ್ನು ನಾನು ಇಟ್ಟುಕೊಂಡಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇಂಥವ್ರ ಜೊತೆಲಿ ಕೂತ್ಕೊಂಡು ನಾವು ದೇವರ ಆಶೀರ್ವಾದವನ್ನು ಯಾವಾಗಲೂ ಕಳೆದುಕೊಳ್ಳಬಾರದು. ಅವರು ಸೇವಕರುಗಳಂತ ಹೇಳವರೇ ಆಗ್ಬೋದು, ಇನ್ನು ದೇವಮಾನವರೇ, ಬ್ರಾಹ್ಮಣರು, ಆ ಪೂಜಾರಿ, ಈ ಪೂಜಾರಿ, ಆ ಪ್ರವಚನ, ಈ ಪ್ರವಚನ ಅಂತ ಹೇಳ್ಬೋದು, ಅಥವಾ ವಿಶ್ವಾಸಿಗಳಾಗ್ಬೋದು, ಯಾರೇ ಆಗ್ಬೋದು. ದೇವರ ವಾಕ್ಯಕ್ಕೆ ಎಲ್ಲಿ ವಿರುದ್ಧವಾಗಿ ನಡೀತಾರೋ ಖಂಡಿತವಾಗಿಯೂ ಅವರ ಜೊತೆ ಸೇರಬಾರ್ದು, ನಿಂತುಕೊಳ್ಬಾರ್ದು, ಕೂತ್ಕೊಳ್ಬಾರ್ದು ಅಂತ ಇದರ ಅರ್ಥವಾಗಿದೆ. ಇದೀಗ 1ನೇ ಕೀರ್ತನೆ 1ನೇ ವಚನ ಇಲ್ಲಿಗೆ ಸಾಧಾರಣ ಮಟ್ಟಿಗೆ ಮುಕ್ತಾಯಗೊಂಡಿತು. 2ನೇ ವಚನ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿಯೂ ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನೋ. ಯೆಹೋವನ ಧರ್ಮಶಾಸ್ತ್ರ, ಯೆಹೋವ ಅಂದರೆ ಅದು ಇಬ್ರು ಭಾಷೆ. ಕನ್ನಡದಲ್ಲಿ ನಾವು ಇದನ್ನು ಬಹಳ ಸಲ ತಿಳಿದುಕೊಂಡರೆ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ನಾನೇ ಪರಮಾತ್ಮ, ನಾನೇ ಭಗವಂತ, ನಾನೇ ಸರ್ವೇಶ್ವರ, ನಾನೇ ಪರಮೇಶ್ವರ, ನಾನೇ ಶ್ರೀನಿವಾಸ ಅಂತ ಇವತ್ತು ಹಿಂದಿಯಲ್ಲಿ ಕೂಡ ಪರಮೇಶ್ವರ ಅಂತಲೇ ಬರೆಯಲ್ಪಟ್ಟಿದೆ. ಆಮೇಲೆ ಇದರಲ್ಲಿ ಈ ಸರ್ವ ಸೃಷ್ಟಿಕರ್ತನಾದ ದೇವರ ಮಾತನ್ನ ಯಾರು ಕೇಳಿ ಆನಂದ ಪಟ್ಟುಕೊಂಡು ಸಂತೋಷ ಪಡ್ತಾರೋ, ಅದರಂತೆ ಯಾರು ನಡೀತಾರೋ
ಅದನ್ನೇ ಹಗಲು ಇರುಳು ಧ್ಯಾನಿಸುತ್ತಿರುವನು. ಅಂದ್ರೆ ಅದನ್ನೇ ಯೋಚನೆ ಮಾಡ್ಕೊಂಡು ಓದಿಕೊಂಡು ಕೂತ್ಕೊಳ್ಬೇಕಾ? ಹೊಟ್ಟೆಗೆ ಊಟ ಮಾಡೋದು ಬೇಡವಾ? ಕೆಲಸ ಮಾಡೋದು ಬೇಡವಾ? ಮಕ್ಕಳು ಮನೆಗೆ ಸಂಪಾದನೆ ಮಾಡಿ ಇಡೋದು ಬೇಡವಾ? ವಿದ್ಯಾಭ್ಯಾಸ ಬೇಡವಾ? ಬೇಕು. ಆದರೆ ಕೆಲಸದಕ್ಕೆ ಹೋಗುವಾಗಲೂ ಬರುವಾಗಲೂ ದೇವರೊಂದು ಧ್ಯಾನ, ಪ್ರತಿಯೊಂದು ಕೆಲಸ ಮಾಡುವಾಗಲೂ ಅಲ್ಲಿ ಒಂದು ದೇವರಿಗೊಂದು ನಮಸ್ಕಾರ ಮಾಡುವಂಥದ್ದು, ಬೆಳಿಗ್ಗೆ ಎದ್ದಾಗೆ ದೇವರಿಗೊಂದು ನಮಸ್ಕಾರ ಮಾಡುವಂಥದ್ದು, ಸ್ತೋತ್ರ ಮಾಡುವಂಥದ್ದು, ಸಾಯಂಕಾಲ ಕೂಡ ಎಲ್ಲ ಕೆಲಸ ಕಾರ್ಯಗಳು ಆಗಿ ಅಲ್ಲಿ ಆಮೇಲೆ ಊಟಕ್ಕೆ ಮೊದಲು ಒಂದು ಪ್ರಾರ್ಥನೆ ಚೆನ್ನಾಗಿ ಆ ದಿವಸ ಇಡೀ ದೇವರು ಮಾಡಿದಂಥ ಉಪಕಾರಗಳಿಗಾಗಿ ದೇವರಿಗೆ ಒಂದು ಕೃತಜ್ಞತೆಗಳ ಧನ್ಯವಾದಗಳನ್ನ ಸಲ್ಲಿಸಿ, ಅದ್ರ ಯಾರಿಗೆ ಬೇರೆ ದೇವರುಗಳೆಲ್ಲ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರಿಗೆ ಮಾತ್ರ. ಅಲ್ಲಿ ಅವರು ಗಂಡ ಹೆಂಡತಿ ಮಕ್ಕಳು ಅಕಸ್ಮಾತ್ ಒಬ್ಬಂಟಿಗರಾದರೆ ಅವರೇ, ಅಕಸ್ಮಾತ್ ಎಲ್ಲೆಲ್ಲಿ ಇರ್ತಾರೋ, ಬಸ್ಸಲ್ಲಿ ಇರ್ಬೋದು, ಪ್ರಯಾಣದಲ್ಲಿರ್ಬೋದು, ವಿಮಾನದಲ್ಲಿ ಎಲ್ಲೋ ಇರ್ಬೋದು, ಅವರು ಆ ಸಮಯದಲ್ಲಿ ಕೂಡ ದೇವರನ್ನ ಧ್ಯಾನಿಸ್ತಾ ಇರುವುದು. ಊಟಕ್ಕಾಗಿ ಆಗಲೂ ಕೂಡ ಪ್ರತಿ ಒಂದು ವಿಷಯದಲ್ಲಿ ಕೂಡ ದೇವರ ವಾಕ್ಯವನ್ನು ಮುಂದಿಟ್ಟೆ ಯಾರು ಅದನ್ನ ಧ್ಯಾನಿಸುತ್ತಾ ಇರುವರೋ ಕೆಲಸಗಳು ಪ್ರತಿ ಒಂದು ವಿಷಯದಲ್ಲಿ ಕೂಡ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾರು ಹಗಲು ಇರುಳು ಯಾವನು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವರೇ ಧನ್ಯರು. ಯಾಕಂದ್ರೆ ಅವರಿಗೆ ದೇವರ ವಾಕ್ಯದಲ್ಲಿ ಎಲ್ಲ ಪ್ರತಿಯೊಂದು ಜೀವಿತಕ್ಕೆ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಸಿಕ್ಕಬೇಕಾದ್ರೆ ಒಳ್ಳೆ ರೀತಿಯಲ್ಲಿ ನಾವು ಗಂಡ ಹೆಂಡತಿ ಮಕ್ಕಳು ಯೌವನಸ್ಥರಾದರೂ ಕೂಡ ನಾವು ಜೀವಿಸಬೇಕಾದ್ರೆ ನಮಗೆ ಶಾಂತಿ, ಸಮಾಧಾನ, ಆರೋಗ್ಯ ಸಿಕ್ಕಬೇಕಾದ್ರೆ ಯಾವ ರೀತಿ ಜೀವಿಸಬೇಕು ಎಲ್ಲವೂ ದೇವರ ವಿಷಯಗಳು ನಮಗೆ ತಿಳಿಸಲ್ಪಡ್ತದೆ. ಅದು ಬೇರೆ ದೇವರುಗಳದ್ದು ಅಲ್ಲವೇ ಅಲ್ಲ, ಸರ್ವ ಸೃಷ್ಟಿಕರ್ತನಾದಂಥ ದೇವರು. ಬೈಬಲ್, ಕುರಾನ್, ವೇದ, ಮಹಾಭಾರತ, ಭಗವದ್ಗೀತೆ ಇದರಲ್ಲಿ ಬರೆದಿರುವಂತ ವಿಷಯಗಳು. ಆಯಾಯ ಹೆಸರಿಗೆ ನಾವು ನಮಸ್ಕಾರ ಮಾಡಿಕೊಂಡು ಏನು ಹೇಳಿದ್ದಾರೆ ಅಂತ ಆಯಾಯ ಜನಗಳು ಅದದು ಗ್ರಂಥಗಳಲ್ಲಿ ಅವ್ರಿಗೆ ಇಷ್ಟ ಬಂದ ಗ್ರಂಥಗಳನ್ನ ಓದಿಕೊಂಡು ನಡೆಯುವವರು ಅವರು ಎಷ್ಟೋ ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಖಂಡಿತವಾಗಿ ಇವತ್ತು ನೋಡಿ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಇನ್ನೊಬ್ಬರನ್ನ ನೋಡ್ಕೊಂಡು ಆಸೆ ಪಡುವಂಥದ್ದು, ಹೊಡೆದಾಟ ಬಡದಾಟ ಜಗಳ ಮಾಡುವಂಥದ್ದು, ಆಗಲೇ ಹೇಳಿದಾಗೆ ಇಲ್ಲದೆ ಕದಿಯೋದು, ಸುಳ್ಳು ಹೇಳೋದು, ಅನೈತಿಕ ಸಂಪರ್ಕ ಮಾಡುವಂಥದ್ದು, ಗಂಡ ಹೆಂಡತಿ ಮಕ್ಕಳು ಜಗಳ, ತಂದೆ ತಾಯಿ ಮಕ್ಕಳು ಜಗಳ, ನಾನಾ ಕೋರ್ಟು ಕಚೇರಿ ಸ್ಟೇಷನ್ಗಳು ಅಂತ ಹೇಳಿಕೊಂಡು ಅನೇಕ ರೀತಿಯಲ್ಲಿ ನಷ್ಟಪಡುವಂಥದ್ದು, ಅದೆಲ್ಲವನ್ನ ಬಿಟ್ಟು ದೇವರು ಹೇಳಿದಂಥ ಮಾರ್ಗದಲ್ಲಿ ದೇವರ ವಚನಗಳನ್ನ ಅರಿತುಕೊಂಡು ಬೋಧನೆಯನ್ನ ಕೇಳಿಕೊಂಡು ನಡೆದಾಗ ಅವರು ಧನ್ಯರು. ಶಾಂತಿ ಸಮಾಧಾನದಿಂದ ಅವರು ಜೀವಿಸ್ತಾ ಇದ್ದಾರೆ. ಇವತ್ತು ಒಳ್ಳೆಯವರು ಏನ್ ಹೇಳ್ತಾರೆ, ಅಯ್ಯೋ ಅಪ್ಪ ನನಗೆ ದೇವ್ರು ಕೊಟ್ಟಿದ್ದು ಸಾಕಪ್ಪ, ನನಗೆ ಹೆಚ್ಚಿನದು ಏನು ಬೇಡಪ್ಪ, ಏನ್ ಕೊಡ್ತಾನ ಅದರಲ್ಲೇ ನಾನು ಹೋಗ್ತೀನಪ್ಪ, ದಿವ್ಸಕ್ಕೆ ಒಂದಿಷ್ಟು ಅನ್ನ ಸಿಕ್ಕಿದ್ರೆ ಸಾಕು, ಒಂದು ರೊಟ್ಟಿ ಸಿಕ್ಕಿದ್ರೆ ಸಾಕು, ಅಕಸ್ಮಾತ್ ಏನೂ ಸಿಕ್ಲಿಲ್ವೋ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನಪ್ಪ. ಅದ ಭಗವಂತನ ಒಂದು ಪ್ರೀತಿ, ಇದು ಪರಮಾತ್ಮನ ಒಂದು ಪ್ರೀತಿ, ಆ ಶಿವನ ಪ್ರೀತಿ, ಆ ಶ್ರೀಕೃಷ್ಣ ಪರಮಾತ್ಮನ ಪ್ರೀತಿ, ಶ್ರೀಮನ್ನಾರಾಯಣನ ಪ್ರೀತಿ, ಶ್ರೀನಿವಾಸನ ಪ್ರೀತಿ, ಆ ಸರ್ವೇಶ್ವರನ ಕೊಟ್ಟಿದ್ದೆ ಸಾಕು, ಆ ಜಗದೀಶನೇ ಕೊಟ್ಟಿದ್ದು ಸಾಕು, ಪರಮೇಶ್ವರನೇ ಕೊಟ್ಟಿದ್ದೆ ಸಾಕು, ಆ ಅಲ್ಲಾನೇ ನನಗೆ ಕೊಟ್ಟಿದ್ದು ಸಾಕಪ್ಪ ಅಂತ ಈ ಥರ. ಈಗ ಒಂದು ವ್ಯಾಪಾರದಲ್ಲಿ ಇರ್ಬೋದು, ಯಾವುದರಲ್ಲೇ ಇರ್ಬೋದು, ಅನ್ಯಾಯ ಮಾಡದ ಇದನ್ನ ಯೋಚನೆ ಮಾಡಿಕೊಂಡು ಆ ಮಾರ್ಗದಲ್ಲಿ ಯಾರು ನಡೀತಾರೋ ಅವರೇ ಧನ್ಯರಾಗಿದ್ದಾರೆ. ಇನ್ನೊಬ್ರು ಇದೆಲ್ಲದ್ರ ಹೊಡೆದಾಟ ಬಡದಾಟಗಳು ಒಂದೊಂದು ಗುರುಗಳು ಕೂಡ ಏನ್ ಮಾಡ್ತಾರೆ, ಅಲ್ಲಿ ಬರ್ದಿರೋದೇ ಒಂದು ಸುಳ್ಳು ಹೇಳಿ ನಾವು ಆ ಜನಾಂಗ, ನಾವು ಈ ಜನಾಂಗ, ನಾವು ಅವರನ್ನ ಬಿಡಬಾರ್ದು, ಇವರನ್ನ ಬಿಡಬಾರ್ದು, ನಾವು ಒಂದಾಗಿ ಇರಬೇಕು, ಅವ್ರಿಗೆ ಹೊಡಿಬೇಕು ಕೊಡಿಬೇಕು, ಓಟ್ಸಿ ಅಂತೇಳಿ ಬಾಂಬ್ ಹಾಕೋದು, ಚುಚ್ಚೋದು, ಮಾಡೋದು, ಉಬ್ಬಿಸಿ ಬಿಟ್ಟು ಇವರು ಬಹಳ ಚೆನ್ನಾಗಿರ್ತಾರೆ. ಇದೇ ಕಣ್ಣೀರು. ಅದಕ್ಕೆ ಹೇಳಿದವು, ಧರ್ಮದಿಂದ ಕರುಣನೆಗೂ ಪಾಪ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲೂರದೆ, ಧರ್ಮನಿಂದ ಕರುಣನೆ ಕೂತುಕೊಳ್ಳದೆ, ಹಗಲು ಇರುಳು ಯೆಹೋವನ ವಾಕ್ಯವನ್ನ ಅಂದ್ರೆ ಪ್ರತಿಯೊಂದು ಕೆಲಸ ಕಾರ್ಯ, ಹೋಗುದು ಬರೋದು, ತಿನ್ನೋದು ಕೊಡೋದು ಎಲ್ಲವೂ ತಿಳಿಸಾಗಿದೆ, ಗೊತ್ತಿದೆ. ಯಾವ್ದು ಸರಿ ಯಾವ್ದು ತಪ್ಪು, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು, ಯಾವ್ದು ಕುಡಿಬೇಕು ಯಾವ್ದು ಕುಡಿಬಾರ್ದು, ಯಾವ್ದು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತೇಳಿ ಯಾರದನ್ನು ನೆನೆಸ್ಕೊಂಡು ನಡೀತಾರೋ ಎಷ್ಟೋ ಧನ್ಯರು. ಅಂದ್ರೆ ಶಾಂತಿ ಸಮಾಧಾನದಲ್ಲಿ ಅಂತ ಕುಟುಂಬವೇ, ಗಂಡ ಹೆಂಡತಿ ಮಕ್ಕಳಾದ್ರೂ ಕೂಡ ಅದನ್ನ ಮಕ್ಕಳನ್ನ ಅದೇ ಮಾರ್ಗದಲ್ಲಿ ನಡೆಸ್ತಾರೆ. ಒಬ್ಬಂಟಿಗರಾದ್ರೂ ಕೂಡ ಅವರು ಶಾಂತಿ ಸಮಾಧಾನದಲ್ಲಿ ಹೋಗ್ತಾ, ಇಲ್ಲದ್ರೆ ಜಗಳ ಹೊಡೆದಾಟ ಬಡದಾಟ, ಕಣ್ಣೀರು, ಕೋರ್ಟು ಕಚೇರಿ, ಲಾಯರು, ನಾನಾ ರೀತಿ ನಮಗೆ ನಾವು ನಷ್ಟಗಳನ್ನ ತಂದುಕೊಳ್ತೇವೆ. ಆ ರೀತಿ ಆಗಬಾರದು. ನಮಗೆ ಸ್ತೋತ್ರ. ಈಗ 3ನೇ ವಚನ, ಅಂಥವರು ಅವನು ನೀರಿನ ಕಾಲುಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು.
ನೋಡಿ, ಬೆಟ್ಟದ ಮೇಲೆ ಇದೊಂದು ಮರ ಏನಾಗ್ತದೆ, ಅದಕ್ಕೆ ಅಲ್ಲಿ ನೀರು ಇರುವುದಿಲ್ಲ. ಅದು ಬೇಸಿಗೆಯಲ್ಲಿ ಒಳ್ಳೆ ಬಿಸಿಲಿಗೆ ಒಣಗಿ ಒಣಗಿ ಸತ್ತು ಹೋದ್ರು ಹೋಯ್ತು. ಇಲ್ಲದ್ರೆ ಎಲೆ ಎಲ್ಲ ಉದ್ರಿ ಮನುಷ್ಯರು ಕೂತ್ಕೊಳ್ಳೋಕ್ ಆಗೋದಿಲ್ಲ, ಪ್ರಾಣಿ ಪಕ್ಷಿಗಳಲ್ಲಿ ಕೂತ್ಕೊಳ್ಳೋಕ್ ಆಗೋದಿಲ್ಲ. ಅದರಿಂದ ಏನು ಪ್ರಯೋಜನ ಇಲ್ಲ, ನೀರಿಲ್ಲದೆ ಒಣಗಿ ಹೋಗಿರ್ತದೆ. ಅಲ್ಲಿ ಅದಕ್ಕೆ ಏನಾಗಿದೆ, ನೀರು ದೇವರ ಒಂದು ಆಶೀರ್ವಾದವನ್ನ ಸಂಪರ್ಕವನ್ನ ಸೂಚಿಸ್ತದೆ. ಅದೇ ಇವತ್ತೊಂದು ಕೆರೆ ಬದಿಯಲ್ಲಿ ಹೊಳೆ ಬದಿಯಲ್ಲಿ ಇವತ್ತೊಂದು ಮರ ಇದ್ರೆ ಆ ಮರ ಹೋಗಿ ಅದರ ಬೇರು ನೀರಿಗೆ ತಾಗಿದಾಗ ಬೇರು ನೀರನ್ನು ಹೀರ್ಕೊಂಡು ಬೇಸಿಗೆ ಗಾಳದಲ್ಲಿ ಕೂಡ ಒಂದು ವೇಳೆ ಸೊಪ್ಪು ಉದುರಿ ಹೋದ್ರು ಆಮೇಲೆ ಅದು ಹಸಿರಾಗಿ ಚಿಗುರು ಬರುತ್ತದೆ. ಬೇಸಿಗೆಗಾಲದಲ್ಲಿ ಮನುಷ್ಯರಲ್ಲಿ ಹೋಗಿ ಮಲ್ಕೊಳ್ಬಹುದು, ಪ್ರಾಣಿಗಳು ಮಲ್ಕೊಳ್ತವೆ, ಪಕ್ಷಿಗಳು ಕೂತ್ಕೊಳ್ತವೆ. ನೋಡಿ, ಆ ಮರದಿಂದ ಎಷ್ಟು ನಗು ನಗುತ್ತಾ ಇರ್ತದೆ. ಯಾಕಂದ್ರೆ ಆ ಮರಕ್ಕೆ ಅಲ್ಲಿ ನೀರು ಏನ್ ಮಾಡ್ತದೆ, ಅದಕ್ಕೆ ಹವವನ್ನ ಕೊಡ್ತಾ ಇರ್ತದೆ. ಆ ಬೇರು ನೀರನ್ನ ಸೆಳೆದುಕೊಂಡಿರ್ತಾರೆ, ಆದ್ರಿಂದ ಮರ ಅಲ್ಲಿ ನಗು ನಗುತ್ತಾ ಇರುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಹಾಗೆ ಇವತ್ತು ದೇವರು ದರ್ಶನ ಕೊಡಕ್ಕೆ ಮೊದಲು ನಾವು ಕೂಡ ಏನಾಗಿದ್ದೇವೆ, ಉದಾಹರಣೆಗೆ ನಾನೇ ಬೆಟ್ಟದ ಮೇಲೆ ಒಣಗಿದ ಮರದ ಹಾಗೆ ಇದ್ದೆ. ಯಾವಾಗ ದೇವರು ದರ್ಶನವಾಯಿತು, ಸಂಪೂರ್ಣವಾಗಿ ದೇವರ ಆಶೀರ್ವಾದವು ಬಂತು, ದೇವರೊಂದಿಗೆ ಜೀವಿಸಲು ಹೊರಟಾಗ, ದೇವರಿಂದ ನನ್ನನ್ನು ನಡೆಸಿದಾಗ, ಇವತ್ತು ಒಣಗಿ ಮರದ ಬೇರು ಹೋಗಿ ನೀರನ್ನು ಹೀರಿಕೊಂಡು ಯಾವಾಗ ಹೇಗೆ ಹಸಿರಾಗಿರ್ತದೋ ಅದೇ ರೀತಿ ಜೀವಿಸುವ ಹಾಗೆ ನನ್ನನ್ನು ದೇವರು ಕೂಡ ಆಶೀರ್ವಾದ ಮಾಡ್ತಾರೆ. ಯಾವುದೇ ಆಸ್ತಿ ಪಾಸ್ತಿ ಭೂಮಿ ಮನೆ ಹಣ ಅಂತಸ್ತು ಬೆಳ್ಳಿ ಬಂಗಾರ ಏನೇ ಇಲ್ಲದಿದ್ರು ದೇವರೊಂದಿಗೆ ಜೀವಿಸುವವನು ನಗು ನಗುತ್ತಾ ಜೀವಿಸ್ತಾನೆ. ಇರುವುದರಲ್ಲೇ ತೃಪ್ತಿ ಪಟ್ಟುಕೊಂಡು ಒಳ್ಳೆಯದನ್ನೇ ಹೇಳಿಕೊಂಡು ಇತರರಿಗೆ ಒಳ್ಳೆಯದನ್ನೇ ಮಾಡಿಕೊಂಡು ತೃಪ್ತಿ ಪಟ್ಟುಕೊಂಡೇ ಇರ್ತಾರೆ. ದೇವರ ನಮಗೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಆ ಮರದ ಬೇರು ಹೋಗಿ ನೀರಿಗೆ ತಗಲಿದಾಗ ಅಲ್ಲಿ ಬೆಳೆದ ಮರದಲ್ಲಿ ಹಸಿರಾಗಿ ಇರ್ತದೆ, ಅದು ಬಾಡುವುದೇ ಇಲ್ಲ, ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ನೋಡಿ, ಇನ್ನೊಬ್ಬರಿಗೆ ಬೇಕಾಗಿದ್ರೆ ಮರ ಏನ್ ಮಾಡ್ತಾ ಹೇಳ್ದಾಗೆ ಮನುಷ್ಯರಿಗೂ ತಂಪು ಗಾಳಿ, ಪ್ರಾಣಿ ಪಕ್ಷಿಗಳಿಗೂ ತಂಪು ಗಾಳಿ. ಅದೇ ರೀತಿ ದೇವರೊಂದಿಗೆ ಸಂಪರ್ಕದಲ್ಲಿ ದೇವರ ವಾಕ್ಯವನ್ನ ತಿಳ್ಕೊಂಡು ಅವರ ಜೀವನವನ್ನ ದೇವರಿಗೆ ಸಮರ್ಪಿಸಿಕೊಟ್ಟು ನಡೆದವರು ಈ ಹಸಿರು ಮರ ಇದ್ದ ಹಾಗೆ ಪ್ರತಿಯೊಬ್ಬರಿಗೆ ಒಳ್ಳೆಯವರಾಗಿ ಜೀವಿಸ್ತಾರೆ. ಅವರ ನಡೆ ನುಡಿ ಕ್ರಿಯೆಗಳನ್ನ ನೋಡಿ ಗೊತ್ತು ಮಾಡಬಹುದು. ಒಬ್ಬೊಬ್ಬರು ಲೋಕದ ಆಸೆಗಳಿಗಾಗಿ ಎಷ್ಟೆಷ್ಟೋ ಬಡ ಬಗರನ್ನು ತನ್ನ ಜಾತಿ ನೀತಿ ಎಲ್ಲ ಹೇಳ್ಕೊಂಡು ಸುಮ್ಮನೆ ಬೇಡ್ಕೊಂಡು ಬೇಕಾದ ಕೋಟಿ ಆಸೆಯನ್ನ ಮಾಡಿಕೊಂಡು ಶಾಂತಿ ಸಮಾಧಾನ ಇಲ್ಲ. ಉದಾಹರಣೆಗೆ ಅವ್ರು ಎಂಥವೇ ಆಗಿರೋದು ಬಯಸಿಕೊಳ್ಳೋದು ಮಾಡೋದು, ಮಾನ ಮರ್ಯಾದೆ ಕೇಸು ಯಾವುದು ಅವರಲ್ಲಿ ಇರುವುದಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಅದೇ ತಕ್ಕ ಕಾಲದಲ್ಲಿ ಫಲ ಕೊಡುವಂಥದ್ದು, ಅದರಂತೆ ಅವನ ಕಾರ್ಯವೆಲ್ಲ ಸಫಲವಾಗುವುದು. ಹಾಗೆ ನೋಡಿ, ದೇವರೊಂದಿಗೆ ಸರಿಯಾಗಿ ಸಂಪರ್ಕವನ್ನು ಇಟ್ಟುಕೊಂಡು ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ದೇವರ ಮಾತಿಗೆ ವಿಧೇಯರಾಗಿ ಮಾತಿನಂತೆ ನಡೆದ್ರೆ ಅವರಿಗೆ ಏನ್ ಮಾಡಬೇಕು, ಯಾವ ಕೆಲಸ, ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು, ಏನ್ ಮಾಡಬಾರ್ದು, ಪ್ರತಿಯೊಂದು ಅವರನ್ನ ದೇವರು ನಡೆಸುವವರಾಗಿದ್ದಾರೆ. ಅವರ ಕಾರ್ಯಗಳೆಲ್ಲ ಒಳ್ಳೇದಾಗ್ತಾ ಬರ್ತದೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರುತ್ತಲೇ ಇದೆ. ಇಲ್ಲದೆ ಹೋದರೆ 31 ವರ್ಷ ಅಂದ್ರೆ ಇವತ್ತು ಒಟ್ಟಾಗಿ ನನಗೆ 71 ವರ್ಷ ಖಂಡಿತವಾಗಿ ನನಗೆ ಆಗ್ತಾ ಇರಲಿಲ್ಲ. ದೇವರೇ ನನ್ನನ್ನು ನಡೆಸ್ತಾ ಇದ್ದಾರೆ. ನದಿ ಬದಿಯ ಮರದ ಹಾಗೆಯೂ ಎಲ್ಲ ಕಾರ್ಯಗಳು ಒಂದೊಂದು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ ಅಂದ್ರೆ ಅದು ದೇವರ ಪ್ರೀತಿ ಅಲ್ಲ ಅಂತ ಅದರ ಅರ್ಥ. ಅದಕ್ಕೂ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿಕೊಂಡು ನಾವು ಇರಬೇಕಾಗ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ನಾಳೆಗೂ 1ನೇ ಕೀರ್ತನೆ ಮುಗಿದಿಲ್ಲ. ಈಗ ಬರೀ 3 ವಾಕ್ಯಗಳು ಮುಗಿದಿರೋದು, ಇನ್ನೂ 3 ವಾಕ್ಯಗಳಿವೆ. ಇದನ್ನು ನಾಳೆಗೆ ತಿಳಿದುಕೊಳ್ಳೋಣ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಅವರ ಜೀವನದಲ್ಲಿಯೂ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನ ಬರಲಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಪರವಾಗಿ ಸಾಕ್ಷಿಗಳಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನೀವು ದೇವರ ವಚನವನ್ನ ಕೇಳಿ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನೀವೆಲ್ಲರೂ ಆಶೀರ್ವಾದ ನಿಧಿಯಾಗಿ ಬಾಳುವಂತೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.